Hello everyone, welcome to Biology Pathshala YouTube channel. I am Pavitra. So first chapter ನಮ್ದು ಮುಗ್ದಿದೆ. ಯಾವುದು reproduction in organism. So next chapter ಯಾವುದು? It is sexual reproduction in flowering plant. So first chapter ಅಲ್ಲಿ ಜನರಲ್ ಆಗಿ reproduction ಹೇಗಾಗುತ್ತೆ, ಟೈಪ್ಸ್ ಏನು, asexual ಅಂದ್ರೇನು, ಮತ್ತೆ sexual ಅಂದ್ರೇನು, ಅದ್ರ ಟೈಪ್ಸ್ ಇದೆಲ್ಲ ಗೊತ್ತಾಗಿದೆ ಪ್ರೋಸೆಸ್. ಹೌದಲ್ವಾ? ಸೊ ಈಗ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಂತಂದ್ರೆ ಹೂ ಬಿಡುವಂತ ಸಸ್ಯಗಳಲ್ಲಿ ರಿಪ್ರೊಡಕ್ಷನ್ ಹೇಗಾಗುತ್ತೆ ಅಂತ ನೋಡ್ತೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಪ್ಲಾಂಟೇ ಈಗ ಟೋಟಲ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಎರಡು ಕಿಂಗ್ಡಮ್ ಹೇಳ್ತೀವಿ, ಒಂದು ಕಿಂಗ್ಡಮ್ ಪ್ಲಾಂಟೇ, ಇನ್ನೊಂದು ಅನಿಮೇಲಿಯಾ. ಸೊ ಈ ಪ್ಲಾಂಟೇನಲ್ಲಿ ಟೋಟಲ್ ಪ್ಲಾಂಟ್ಸ್ ಅಲ್ಲಿ 5 ಇದು ಬರುತ್ತೆ, ಹೌದಲ್ವಾ? 5 ಕ್ಲಾಸ್ ಬರುತ್ತೆ. ಯಾವ್ದಾದ್ರು ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್, ಎಂಜಿಯೋಸ್ಪರ್ಮ್ಸ್. ಅದ್ರಲ್ಲಿ ಎಂಜಿಯೋಸ್ಪರ್ಮ್ಸ್ ನಾವೇನಂತ ಹೇಳ್ತೀವಿ? ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಹೂ ಬಿಡುವಂತ ಎಲ್ಲಾ ಸಸ್ಯಗಳು ಕೂಡ ಬರೋದು ಯಾವ್ದಂಡರಲ್ಲಿ ಅಂತ ಅಂದ್ರೆ ಎಂಜಿಯೋಸ್ಪರ್ಮ್ಸ್ ಅಲ್ಲಿ, ಹೌದಲ್ವಾ? ಸೊ ಇದ್ರಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಹೇಗಾಗತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಸೊ ಫ್ಲವರ್ಸ್ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಹೇಗಿರುತ್ತೆ, ಅದ್ ನೋಡ್ತಿದ್ದಂಗೆ ಖುಷಿ ಆಗತ್ತೆ. ಅದನ್ನ ನಾವು ಸೆಂಟ್ಸ್ಗೆ, ಪರ್ಫ್ಯೂಮ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ನಾವು ತುಂಬಾ ಆಲ್ ಹ್ಯೂಮನ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಡಿಫ್ರೆಂಟ್ ಫೀಲಿಂಗ್ಸ್ ಯಾವ್ದಾದ್ರು ಆಗಿರ್ಬೋದು. ಒಂದ್ ಲವ್ ಎಕ್ಸ್ಪ್ರೆಷನ್ ಮಾಡಕ್ಕೆ, ಅಫೆಕ್ಷನ್, ಅಥವಾ ಯಾರ ಬಗ್ಗೆ ಏನಾದ್ರು ದುಃಖ ಆದಾಗ, ನಾವು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಕ್ಕೆ, ಏನಾದ್ರೂ ಖುಷಿ ಸೆಲೆಬ್ರೇಟ್ ಮಾಡಕ್ಕೆ, ದುಃಖ ವ್ಯಕ್ತಪಡಿಸೋದಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಹೂವಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದ್ರೆ ಹೂ ಇರೋದು ಈ ಬರೀ ಇದರ ಹ್ಯೂಮನ್ ಸೆಲ್ಫಿಶ್ನೆಸ್ಗೋಸ್ಕರ ಅಲ್ಲ, ಬರೀ ನಮ್ ವೆಲ್ಫೇರ್ಗೋಸ್ಕರ ಅಲ್ಲ. ಬಯಾಲಜಿ ಪರ್ಸ್ಪೆಕ್ಟ್ ಇಂದ ನೋಡಕ್ ಹೋದ್ರೆ ಇಟ್ಸ್ ಎ ಮಾರ್ವೆಲ್, ಅದೊಂದು ಅದ್ಭುತ. ಏನಕ್ಕೆ? ಆ ಫ್ಲವರ್ ಅಲ್ಲೇನೆ ರಿಪ್ರೊಡಕ್ಷನ್ ಆಗೋದು. ಇಟ್ಸ್ ದ ಸೈಟ್ ಆಫ್ ರಿಪ್ರೊಡಕ್ಷನ್ ಎಲ್ಲಾಗತ್ತೆ ಪ್ಲಾಂಟ್ಸ್ ಅಲ್ಲಿ ಅಂತಂದ್ರೆ ಫ್ಲವರ್ ಅಲ್ಲಿ ಆಗೋದು. ಸೊ ಈಗ ನಾವ್ ಈ ಚಾಪ್ಟರ್ ಅಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ಹೇಗಾಗ್ತದೆ ಅಂತ ತಿಳ್ಕೊತಾ ಇರೋದ್ರಿಂದ ವೆರಿ ಫಸ್ಟ್ ನಾವು ಫ್ಲವರ್ದು ಮಾರ್ಫಾಲಜಿ, ಸ್ಟ್ರಕ್ಚರು, ಅದ್ರಲ್ಲಿ ರಿಪ್ರೊಡಕ್ಷನ್ ಹೇಗಾಗತ್ತೆ ಅಂತ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ಕೊಂತ ಹೋಗ್ತೀವಿ. ಅದು ಅರ್ಥ ಆಗೋದಿಕ್ಕೆ ವೆರಿ ಫಸ್ಟ್ ನಮಗೆ ಒಂದು ಫ್ಲವರ್ ಪಾರ್ಟ್ ಹೇಗಿರುತ್ತೆ ಅಂತ ಅರ್ಥ ಆಗ್ಬೇಕು. ಸೊ ಆಬ್ವಿಯಸ್ಲಿ ಇಲ್ಲಿ ವೆರಿ ಕಾಮನ್ ಆಗಿ ಸಿಗುವಂತ ಹೈಬಿಸ್ಕಸ್ ಫ್ಲವರ್ನ ಇಲ್ಲಿ ನಾನು ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಓಕೆನಾ? ಒಂದು ರಫ್ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. ಅಂಡ್ ಇಲ್ಲಿ ನಾವು ಯಾವುದೇ ಬಯಾಲಜಿನಲ್ಲಿ ಹೇಳಬೇಕಾದ್ರೆ 3 ತರ ಸೆಕ್ಷನ್ಸ್ ಹೇಳ್ತೀವಿ, 3-4 ತರ. ಲ್ಯಾಟ್ರಲ್ ಸೆಕ್ಷನ್ ಅಂತೀವಿ, ಟ್ರಾನ್ಸ್ಫರ್ ಸೆಕ್ಷನ್ ಅಂತ ಹೇಳ್ತೀವಿ, ಲಾಂಗಿಟ್ಯೂಡಿನಲ್ ಸೆಕ್ಷನ್ ಅಂತ ಹೇಳ್ತೀವಿ. ನಾನು ಇಲ್ಲಿ ತಗೊಂಡಿರೋದು ಯಾವುದು ಅಂದ್ರೆ LS ಆಫ್ ಎ ಫ್ಲವರ್, LS ಲ್ಯಾಟ್ರಲ್ ಸೆಕ್ಷನ್ ಆಫ್ ಎ ಫ್ಲವರ್, ಲಾಂಗಿಟ್ಯೂಡಿನಲ್ ಅಲ್ಲ. ಏನಕ್ಕೆ ಲ್ಯಾಟ್ರಲ್ ಅಂತ ಅಂದ್ರೆ ಸೈಡ್ ಇಂದ ಹೇಗ್ ಕಟ್ ಆಗುತ್ತೆ ಅದು. ಈಗ ಟ್ರಾನ್ಸ್ಫರ್ಸ್ ಏನಾಗುತ್ತೆ, ಅಡ್ಡ ಕಟ್ ಮಾಡ್ಬಿಟ್ಟು ಅಲ್ಲಿ ಹೇಗ್ ಕಾಣುತ್ತೆ ಮೇಲ್ಗಡೆಯಿಂದ ಅಡ್ಡ ಕಟ್ ಮಾಡಿದಾಗ ಅದು. ಲಾಂಗಿಟ್ಯೂಡಲ್ ಅಂದ್ರೆ ಉದ್ದುದ್ದಕ್ಕೆ ಕಟ್ ಮಾಡಿದಾಗ ಆ ವ್ಯೂ ಹೇಗಿರುತ್ತೆ ಅಂತ. ಇಲ್ಲಿ ಸೈಡ್ ಇಂದ ಹೇಗ್ ಕಾಣ್ತಾ ಇದೆ ಒಂದು ಹೂವು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾರ್ಫಾಲಜಿ ಅಂತ ಅಂದ್ರೆ ಆಚೆ ನೋಡೋದಕ್ಕೆ ಹೇಗಿದೆ, ಅದ್ರ ಶೇಪ್ ಏನಿದೆ, ಏನೇನ್ ಪಾರ್ಟ್ಸ್ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಸೊ ದಿಸ್ ದ ಡಯಾಗ್ರಾಮ್ ಆಫ್ ಫ್ಲವರ್. ಸೊ ಈ ಟಿಪಿಕಲ್ ಒಂದು ಫ್ಲವರ್ ಎಲ್ಲಾದ್ರಲ್ಲೂ ಹೀಗೆ ಇರ್ಬೇಕಂತಲ್ಲ, ಟಿಪಿಕಲ್ ಜನರಲ್ ಆಗಿ ಒಂದು ಫ್ಲವರ್ ಅಂತ ಅಂದ್ರೆ ಟೋಟಲ್ ಆಗಿ 4 ಹೋಲ್ಸ್ ಇರುತ್ತೆ, 4 ಹೋಲ್ ಇರುತ್ತೆ. ಯಾವ್ದು 4 ಹೋಲ್ ಅಂತ ಅಂದ್ರೆ ಕ್ಯಾಲಿಕ್ಸ್, ಕರೋಲಾ, ಆಂಡ್ರಿಷಿಯಂ, ಗೈನಿಷಿಯಂ. ಐ ಹ್ಯಾವ್ ರಿಟನ್ ಇಟ್ ಹಿಯರ್, ಯು ಕ್ಯಾನ್ ಸಿ ಕ್ಯಾಲಿಕ್ಸ್, ಕರೋಲಾ, ಆಂಡ್ರಿಷಿಯಂ, ಗೈನಿಷಿಯಂ ಅಂತ 4 ಹೋಲ್ ಇರುತ್ತೆ. ಆ ಕ್ಯಾಲಿಕ್ಸ್ ಯೂನಿಟ್ಸ್ ಸೆಪಲ್ಸ್ ಅಂತೀವಿ, ಕರೋಲಾದು ಪೆಟಲ್ಸ್ ಅಂತೀವಿ, ಆಂಡ್ರಿಷಿಯಂ ನ ಸ್ಟೇಮನ್ಸ್ ಅಂತ ಹೇಳ್ತೀವಿ, ಗೈನಿಷಿಯಂ ಯೂನಿಟ್ಸ್ ನ ಕಾರ್ಪಲ್ಸ್ ಅಂತ ಹೇಳ್ತೀವಿ. ಸೊ ಈಗ ಫ್ಲವರ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ವೆರಿ ಫಸ್ಟ್ ಕ್ಯಾಲಿಕ್ಸ್ ಅಂತಂದ್ರೆ ಈಗ ನೀವೆಲ್ಲ ಕೂಡ ಒಂದ್ ದಾಸವಾಳ ಗಿಡ ಹೂವಿನಂತೂ ನೋಡಿರ್ತೀರಾ. ರೆಡ್ ಕಲರ್ ದಾಸವಾಳದ ಹೂ ಹೇಗಿರುತ್ತೆ ಅಂತ ಗೊತ್ತಿದೆ ನಿಮಗೆ. ಫುಲ್ ರೆಡ್ ಕಲರ್ ಇದಿರುತ್ತೆ, ಪೆಟಲ್ಸ್ ಇರುತ್ತೆ, ಅಂದ್ರೆ ದಳಗಳಿರ್ತವೆ. ಅದ್ರ ಕೆಳಗಡೆ ಒಂದು ಪುಟಾಣಿದು ಗ್ರೀನ್ ಕಲರ್ ಇರುತ್ತೆ. ಮೊಗ್ಗಾಗಿದ್ದಾಗ ಏನಾಗಿರುತ್ತೆ, ಅದು ಮುಚ್ಕೊಂಡಿರುತ್ತೆ. ಆ ಮೊಗ್ಗನ್ನ ಪೂರ್ತಿ ಗ್ರೀನ್ ಕಲರ್ ಆಗಿರುತ್ತೆ. ಹೂವು ಅರಳುತ್ತಿದ್ದ ಹಾಗೆ, ಬ್ಲೂಮ್ ಆಗ್ತಿದ್ದ ಹಾಗೆ ಏನಾಗುತ್ತೆ, ಅದು ಅರಳ್ಕೊಂಡು ಹೋಗಿ ಈ ಕೆಳಗಡೆ ಗ್ರೀನ್ ಪಾರ್ಟ್ ಕೆಳಗಡೆ ಸೇರ್ಕೊಳುತ್ತೆ, ಹೌದಲ್ವಾ? ಸೊ ಅದು ಔಟರ್ ಮೋಸ್ಟ್ ಹೋಲ್, ಆಚೆಗೆ ಫಸ್ಟ್ ಸಿಗುವಂತದ್ದು. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ಓಕೆನಾ?
ಆ ಕ್ಯಾಲಿಕ್ಸ್ ಯೂನಿಟ್ ಸೆಪಲ್. ಕ್ಯಾಲಿಕ್ಸ್ ಯೂನಿಟ್ ನೋಡಿ, ಇದು ಇದು ಗ್ರೀನ್ ಪಾರ್ಟ್ ಇರುತ್ತಲ್ಲ ಹೀಗೆ ನೋಡಿದಿರಲ್ವಾ, ಪುಟಾಣಿಗೆ ಗ್ರೀನ್ ಕಲರ್ ಹೀಗಿರುತ್ತಲ್ಲ, ದಿಸ್ ಒನ್ ಅಂಡ್ ಹಿಯರ್ ದಿಸ್ ಒನ್, ಇದು ಓಕೆನಾ. ಸೊ ಆ ಕ್ಯಾಲಿಕ್ಸ್ ಯೂನಿಟ್ಸ್ ನಾವು ಸೆಪಲ್ಸ್ ಅಂತ ಹೇಳ್ತೀವಿ. ಓಕೆನಾ, ಇದು ಫಸ್ಟ್ ಹೋಲ್ ಗೊತ್ತಾಯ್ತು, ಯಾವುದು ಸೆಪಲ್. ಸೆಪಲ್ ಅದ್ರ ಯೂನಿಟ್ ಅದ್ರದ್ದು ಏನಂತ ಕರಿತೀವಿ ನಾವು ಇದನ್ನ, ಈ ಸೆಪಲ್ಸ್ ನ ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ಕ್ಯಾಲಿಕ್ಸ್ ಆದ್ಮೇಲೆ ಕರೋಲ್ಲಾ. ಹೆಸರುಗಳು ನೆನ್ಪಿಟ್ಕೊಳ್ಳಿ, ಎಷ್ಟು ತುಂಬಾ ಈಸಿ ಇದೆ. ಕರೋಲ್ಲಾ ಅಂತಂದ್ರೆ ನಾವು ರೆಡ್ ಕಲರ್ ಪೆಟಲ್ಸ್ ಇರುತ್ತಲ್ಲ, ದಳಗಳಿರುತ್ತಲ್ಲ, ಅದನ್ನ ಕರೋಲ್ಲಾ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ಅದ್ರ ಯೂನಿಟ್ಸ್ ನಾವೇನಂತ ಹೇಳ್ತೀವಿ, ಇದು ಆ ರೆಡ್ ಕಲರ್ ಹೂವಿನ ದಳ ಇರುತ್ತಲ್ಲಪ್ಪ, ಕೆಂಪು ದಾಸವಾಳದಾದ್ರೆ ಕೆಂಪು ಕಲರ್ ಇರುತ್ತೆ, ಬಿಳಿ ದಾಸವಾಳದಲ್ಲಾದ್ರೆ ಬಿಳಿ ಬಣ್ಣ ಇರುತ್ತೆ, ಕೆಲವೊಂದು ಹಳದಿ ದಾಸವಾಳ ಆದ್ರೆ ಹಳದಿ ಬಣ್ಣ ಇರುತ್ತೆ, ಅದನ್ನ ಕರೋಲ್ಲಾ ಅಂತ ಹೇಳ್ತೀವಿ. ಅದರದ್ದು ಯೂನಿಟ್ಸ್ ಯಾವುದು ಅಂತಂದ್ರೆ ಪೆಟಲ್ಸ್ ದಳಗಳು, ಹೂವಿನ ದಳಗಳು. ಓಕೆನಾ. ಸೊ ಕ್ಯಾಲಿಕ್ಸ್ ಗೊತ್ತಾಯ್ತು, ಕರೋಲಾ ಗೊತ್ತಾಯ್ತು. ನೆಕ್ಸ್ಟ್ ಆಂಟ್ರಿಷಿಯಂ. ಆಂಟ್ರಿಷಿಯಂ ಅಂತಂದ್ರೆ ಏನಿರುತ್ತೆ ಅಲ್ಲಿ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಯಾವುದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್? ಸ್ಟೇಮನ್. ಸ್ಟೇಮನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ಟೇಮನ್. ಹೀಗೆ ಸುಮಾರಿದೆ ಇಲ್ಲಿ. ಈಗ ಸ್ಟೇಮನ್ ನಂಬರ್ ಎಷ್ಟಿರುತ್ತೆ ಮ್ಯಾಮ್ ಅಂತ ಅಂದ್ರೆ ಅದನ್ನ ಇಷ್ಟೇ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಒಂದೊಂದ್ರಲ್ಲಿ ಒಂದೊಂದು ನಂಬರ್ ಇರುತ್ತೆ. ಸೊ ದಿಸ್ ಇಸ್ ಸ್ಟೇಮನ್. ನೋಡಿದಿರಾ ಅಲ್ವಾ ನೀವು, ನೋಡಿ ದಿಸ್ ಇಸ್ ಸ್ಟೇಮನ್, ಇದು ಕೂಡ ಸ್ಟೇಮನ್, ಇದು ಸ್ಟೇಮನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ಇಷ್ಟು ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಸ್ಟೇಮನ್. ಆಂಟ್ರಿಷಿಯಮ್ದು ಯೂನಿಟ್ ಸ್ಟೇಮನ್. ನೆಕ್ಸ್ಟ್ ಗೈನಿಷಿಯಂ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಅದು ಗೈನಿಷಿಯಮ್ದು ಯಾವುದು ಅಂತಂದ್ರೆ ಕಾರ್ಪೆಲ್. ಕಾರ್ಪೆಲ್ ಅಂದ್ರೆ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆ ಹೀಗೆ ಮಧ್ಯದಲ್ಲಿ ಇದೆಯಲ್ಲ, ಇದು ಸುತ್ತ ಸ್ಟೇಮನ್ಸ್ ಇದೆ. ಈ ಸ್ಟೇಮನ್ ಮಧ್ಯ ಹೀಗೆ ಬಂದಿದೆ, ಆಮೇಲೆ ಅದು ಕೆಳಗೆ ಬಂದು ಹೀಗೆ ಇಲ್ಲಿ ಬಲ್ಜ್ಡ್ ರೀಜನ್ ಇದೆ. ದಿಸ್ ಗೊತ್ತಾಗ್ತದೆ ಅಲ್ಲಪ್ಪ, ಇದು ನೋಡಿ ಸ್ಟಿಗ್ಮ, ಇದು ಕಾರ್ಪೆಲ್, ಇಲ್ಲಿಂದ ಇಲ್ಲಿ ತನಕ ಗೈನಿಷಿಯಮ್ದು ಯೂನಿಟ್. ಓಕೆನಾ. ಸೊ ಇದಿಷ್ಟು ಕೂಡ ಫ್ಲವರ್ಸ್ದು ಯೂನಿಟ್. ಕ್ಯಾಲಿಕ್ಸ್, ಕರೋಲ್ಲಾ, ಆಂಡ್ರಿಷಿಯಂ, ಗೈನಿಷಿಯಂ. ಕ್ಯಾಲಿಕ್ಸ್ ಅಂದ್ರೆ ಸೆಪಲ್ಸ್, ಕರೋಲ್ಲಾ ಪೆಟಲ್ಸ್, ಆಂಡ್ರಿಷಿಯಂ ಸ್ಟೇಮನ್ಸ್, ಗೈನಿಷಿಯಂ ಕಾರ್ಪಲ್. ಸೊ ಏನು ಸ್ಟೆಪ್ಸ್ ಅಂತ ಅಂದ್ರೆ, ಕ್ಯಾಲಿಕ್ಸ್ ಹೇಳಿದೆ. ಕ್ಯಾಲಿಕ್ಸ್ ಅಂದ್ರೆ ಏನು, ಗ್ರೀನ್ ಕಲರ್ ಕೆಳಗಡೆ ಇರುತ್ತಲ್ಲ, ಮೊಗ್ಗಾಗಿದ್ದಾಗ ಅದು ಏನ್ ಮಾಡಿರುತ್ತೆ, ಅವನ್ನ ಪೂರ್ತಿ ಕವರ್ ಮಾಡ್ಕೊಂಡಿರುತ್ತೆ. ಸೊ ಅದು ಕೇಳ್ತಿದ್ದಾಗೆ ಗೊತ್ತಾಗ್ಬೇಕು ನಿಮಗೆ, ಏನು ಕ್ಯಾಲಿಕ್ಸ್ ಇದೆಯಲ್ಲ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಅದಿನ್ನು ಮೊಗ್ಗಾಗಿದ್ದಾಗ, ಬಡ್ ಸ್ಟೇಜ್ ಅಲ್ಲಿ ಇದ್ದಾಗ ಅದು ಕವರ್ ಮಾಡಿಕೊಂಡು ಅದಕ್ಕೆ ಯಾವುದೇ ತರ ತೊಂದರೆ ಆಗದಿದ್ದಾಗೆ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಕರೋಲ್ಲಾ. ಕರೋಲ್ಲಾ ಅಂತಂದ್ರೆ ಪೆಟಲ್ಸ್, ಒಂದೊಂದ್ರಲ್ಲಿ ಒಂದೊಂದು ಕಲರ್ಸ್ ಇರುತ್ತೆ. ಹೂವಿನ ಕಲರ್ಗಳ ಬಗ್ಗೆ ಹೇಳಂಗೆ ಇಲ್ಲ ಅಲ್ಲ, ತುಂಬಾ ಒಳ್ಳೆ ಬ್ರೈಟ್ ಅಟ್ರಾಕ್ಟಿವ್, ನಮ್ಗೆ ಇಷ್ಟ ಆಗದೆ ಹೂವು ಈ ಪೆಟಲ್ಸ್ ಇಂದ, ಹೌದಲ್ವಾ, ಕರೋಲಾ ಇಂದ. ಏನಕ್ಕೆ ಅದು ಅಷ್ಟೊಂದು ಕಲರ್ಫುಲ್ ಆಗಿರುತ್ತೆ, ಬರೀ ನಮ್ ಖುಷಿಗೋಸ್ಕರಣ ಅಂದ್ರೆ ಅಲ್ಲ. ಅದೇನಕ್ಕೆ ಅಂತ ಅಂದ್ರೆ ರೀಪ್ರೊಡಕ್ಷನ್ ನ ಅಟ್ರಾಕ್ಟ್ ಮಾಡೋದಕ್ಕೆ. ಸೆಕ್ಚುಯಲ್ ರೀಪ್ರೊಡಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿಗೆ ಕೆಲವೊಂದು ಇದೆಲ್ಲ ಕೀಟಗಳೆಲ್ಲ ಬರ್ಬೇಕಾಗತ್ತೆ. ಸೊ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಟ್ರಾಕ್ಟ್ ಆಗೋದಕ್ಕೋಸ್ಕರ, ಬೀಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅಷ್ಟೊಂದು ಕಲರ್ಫುಲ್ ಆಗಿರುತ್ತೆ ಅದು. ಓಕೆನಾ, ನಮ್ಮ ಏನೋ ಮನುಷ್ಯ ಉದ್ಧಾರಕ್ಕಲ್ಲ. ಸೊ ಕರೋಲ್ಲಾ, ಪೆಟಲ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಆಂಡ್ರಿಷಿಯಂ ಅಂತಂದ್ರೆ ಸ್ಟೇಮನ್ ಇಲ್ಲಿಂದ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇಂದ ಮೇಲ್ ಗ್ಯಾಮೆಟ್ ಬರುತ್ತೆ. ಅಂಡ್ ಇದು ಓಕೆನಾ, ಆಂಡ್ರಿಷಿಯಂ ಸ್ಟೇಮನ್ಸ್. ಓಕೆನಾ. ನೆಕ್ಸ್ಟ್ ಗೈನಿಷಿಯಂ ಅಂತಂದ್ರೆ ಕಾರ್ಪಲ್ ಅಂದ್ರೆ ಇದು, ಇಲ್ಲಿ ಸ್ಟಿಗ್ಮಾ ಇದೆ ನೋಡಿ, ಈಗ ಬಂದು ಇಲ್ಲಿ. ಸೊ ಡೀಟೇಲ್ ಆಗಿ ನಾನು ಈಗ ಕ್ಯಾಲಿಕ್ಸ್ ಕರೋಲಾ ಬಗ್ಗೆ ಹೆಚ್ಚಿಗೆ ನಾವೇನು ಹೇಳೋದಕ್ಕೆ ಹೋಗೋದಿಲ್ಲ, ಕ್ಯಾಲಿಕ್ಸ್ ಮತ್ತೆ ಕರೋಲಾ ಬಗ್ಗೆ. ಬಟ್ ಇದ್ರ ಬಗ್ಗೆ ಆಬ್ವಿಯಸ್ಲಿ ನಾವು ಸ್ಟೇಮನ್ ಮತ್ತೆ ಕಾರ್ಪೆಲ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂತೀವಿ. ಅದ್ರಲ್ಲಿ ವೆರಿ ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ಟೇಮನ್ಸ್ ಬಗ್ಗೆ ತಿಳಿದು ಅದು ಯಾವ ತರ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಸ್ಟೇಮನ್ ಅಂತ ಹೇಳಿದೆ, ಇದು ನೋಡಿ, ಇದು ಸ್ಟೇಮನ್ನ. ಸೊ ಇದನ್ನ ಏನಂತ ಹೇಳ್ತೀವಿ, ಈ ರೀಜನ್ ನ ಇಲ್ಲಿಂದ ಶುರುವಾಗಿ ಇಲ್ಲಿ ತನಕ ಸ್ಟೇಮನ್ ಅಂತ ಹೇಳ್ತಾ ಇದೀವಿ ನಾವು. ಅದ್ರಲ್ಲಿ ವೆರಿ ಫಸ್ಟ್ ರೀಜನ್ ಇದೆಯಲ್ಲ, ಇದನ್ನ ಆಂಥರ್ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ಆ ಸಣ್ಣ ಕಡ್ಡಿ ತರ ಒಂದ್ ಬಂದಿರುತ್ತಲ್ಲ, ಅದನ್ನ ಫಿಲಮೆಂಟ್ ಅಂತ ಹೇಳ್ತೀವಿ. ಈ ಆಂಥರು ಫಿಲಮೆಂಟು ಎರಡು ಪಾರ್ಟ್ ಆಫ್ ಸ್ಟೇಮನ್. ಓಕೆನಾ. ಅಂಡ್ ಅದೇ ತರ ಕಾರ್ಪೆಲ್ ಅಲ್ಲಿ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಈ ತುದಿ ರೀಜನ್ ಇದೆಯಲ್ಲ, ಇದನ್ನ ಸ್ಟಿಗ್ಮಾ ಅಂತ ಹೇಳ್ತೀವಿ.
ಅಂಡ್ ಈ ಕಡ್ಡಿ ತರ ಸಣ್ಣ ರೀಜನ್ ಇದೆಯಲ್ಲ ಅದನ್ನ ಸ್ಟೈಲ್ ಅಂತ ಹೇಳ್ತೀವಿ. ಮತ್ತೆ ಈ ಲಾಸ್ಟ್ ಅಲ್ಲಿ ಈ ಬಲ್ಜೆಡ್ ರೀಜನ್ ಇದೆಯಲ್ಲ ಇದು ಒಳಗಡೆ ಇದನ್ನ ಓವರಿ ಅಂತ ಹೇಳ್ತೀವಿ. ಸೊ ಸ್ಟಿಗ್ಮಾ, ಸ್ಟೈಲ್, ಓವರಿ ಇದಿಷ್ಟು ಸೇರಿ ನಾವೇನಂತ ಹೇಳ್ತೀವಿ, ಕಾರ್ಪೆಲ್ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ಇಲ್ಲಿ ಈ ಲಾಸ್ಟ್ ರೀಜನ್ ಓವರಿಂದ ಆಚೆ ಇದೆಯಲ್ಲ ಈ ರೀಜನ್ ಥ್ಯಾಲಮಸ್ ಅಂತ ಹೇಳ್ತೀವಿ. ಅಂಡ್ ಇದು ಸ್ಟಾಕ್, ಪೆಡಿಸಲ್ ಅಂತ ಕೂಡ ಹೇಳ್ತೀವಿ. ಓಕೆನಾ. ಸ್ಟಾಕ್ ಇದೆ. ಪೆಡಿಸಲ್ ಏನು ಪೆಡಿಸಲ್ ಅಂತ ಅಂದ್ರೆ, ಈಗ ಒಂದ್ ಗಿಡ ಇದೆ, ಈ ತರ ಒಂದ್ ಗಿಡ ಇದೆ, ಆ ಗಿಡಕ್ಕೊಂದು ಈ ತರ ಸ್ಟೆಮ್ ಇದೆ, ಆ ಸ್ಟೆಮ್ ಇಂದ ಹೀಗೆ ಫ್ಲವರ್ ಬಂದಿದೆ, ಆ ಫ್ಲವರ್ಗೊಂದು ಕಡ್ಡಿ ಇದೆಯಲ್ಲ, ಆ ಫ್ಲವರ್ದು ಕಡ್ಡಿ ಇರುತ್ತಲ್ಲ, ದಾಸವಾಳದ ಗಿಡದ ಹೂವಿನ ಹಿಂದೆ ಇರುತ್ತಲ್ಲ ಕಡ್ಡಿ, ಆ ಸ್ಟಾಕ್ ಅಂತ ಹೇಳ್ತೀವಿ. ಆ ಸ್ಟಾಕ್ ನ ನಾವ್ ಏನಂತ ಹೇಳ್ತೀವಿ, ಪೆಡಿಸಲ್ ಅಂತ ಹೇಳ್ತೀವಿ. ಓಕೆನಾ. ಸ್ಟಾಕ್ ಅಥವಾ ಪೆಡಿಸಲ್. ಓಕೆನಾ. ಇದಿಷ್ಟು ಕೂಡ ಎಲ್ಲ ಸಫೆ ಫ್ಲವರ್. ನೀವು ಕೂಡ ಈ ಡಯಾಗ್ರಾಮ್ ವಿತ್ ಲೇಬಲ್ ಕಲಿಬೇಕಾಗತ್ತೆ. ತುಂಬಾನೇ ಈಸಿ ಇದೆ, ಬರೆಯೋಕ್ಕೂ ಕಷ್ಟ ಇಲ್ಲ, ಲೇಬಲಿಂಗ್ಸು ಕೂಡ ಈಸಿ ಇದೆ. ಓಕೆ. ಇಷ್ಟಿರಲಿ. ಥ್ಯಾಂಕ್ ಯು.